ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಮಾನತು ವಾಪಸ್ ಪಡೆಯುವ ಬಗ್ಗೆ ಸ್ಪೀಕರ್ ತೀರ್ಮಾನವನ್ನು ಮಾಡ್ತಾರೆ. ನಾವು ಕೂಡ ಸಹಾನುಭೂತಿಯಿಂದ ಇದ್ದೀವಿ. ಅಮಾನತು ವಿಚಾರದಲ್ಲಿ ಸರ್ಕಾರ ಭಾಗಿಯಾಗಿಲ್ಲ. ಇದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್. ಅದರ ಅರ್ಥ ಸರ್ಕಾರದ ಪಾತ್ರ ಇದರಲ್ಲಿ ಇರಲಿಲ್ಲ, ಅದು ಸೋಲ್ ಡಿಸಿಷನ್ ಸ್ಪೀಕರ್ದೇ ಆಗಿತ್ತು. ನಮಗೂ ಅವ್ರ ಮೇಲೆ ಅನುಕಂಪ ಇದೆ, ನೋಡೋಣ ಇವತ್ತೇನಾಗುತ್ತೆ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಾಹೇಬರು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತ ನಮಗಿನ್ನ ಗೊತ್ತಿಲ್ಲ. ಸೊ ಅದಾದ್ಮೇಲೆ ನಾನು ಹೇಳ್ತೀನಿ, ನಾನು ಹೆಂಗೆ ಈಗ ಏನು ಅವ್ರು ಚರ್ಚೆ ಮಾಡಿದೆ, ಏನು ಪ್ರಸ್ತಾವನೆ ಇಟ್ಟಿದ್ದಾರೆ, ಅದು ಏನು ಹೇಳಿದೆ, ನಾನು ಅದನ್ನು ಮಾತಾಡೋಕ್ಕೆ ಬರಲ್ಲ. ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಎಲ್ಲ ಹೋಗಿ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸೊ ನೋಡೋಣ, ನಮ್ಮದೇನು ಸಹಾನುಭೂತಿಯಿಂದ ಇದ್ದೀವಿ. ನಮ್ಮ ಸರ್ಕಾರದ ಏನಂತಲ್ಲಿ ಏನು ಭಾಗಿ ಇಲ್ಲ. ಏನು ಸ್ಪೀಕರ್ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಸ್ಪೀಕರ್ ಡಿಸಿಷನ್ಗೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅನ್ನೋದನ್ನು ಹೇಳೋದ್ರ ಮೂಲಕ ಸಿಂಪತಿ ನಮಗೂ ಕೂಡ ಇದೆ. ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಬಹುತೇಕ ಇವತ್ತು ಅಮಾನತು ಆದೇಶ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಒಂದು ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ನ ನಂತರ ಮತ್ತೆ ಅದನ್ನು ಘೋಷಿಸಬೇಕಾಗತ್ತೆ. ಅಧಿಕೃತ ಆದೇಶ ಪ್ರಕಟಣೆಯನ್ನು ಮಾಡಬೇಕಾಗತ್ತೆ. ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಅಥವಾ ಸ್ಟ್ಯಾಂಡ್ ಸ್ಟಿಲ್ ಯಥಾವತ್ತು ಹಿಂದಿನ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದನ್ನೇನಾದರೂ ಡಿಸೈಡ್ ಮಾಡ್ತಾರೆ ಕೊನೆ ಮೂಮೆಂಟ್ನಲ್ಲಿ ನೋಡಬೇಕು. ಆದರೆ 18 ಶಾಸಕರು ಕೂಡ ಬೇಡಿಕೆಯನ್ನು ಇಡ್ತಾನೆ ಇದ್ರು. ಆಮೇಲೆ ಆರಂಭಿಕ ಹಂತದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ರು.